ಎಲ್ಲಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸೋಫಾ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಇನ್ನೇನು ಕೆಲವೇ ಹೊತ್ತಲ್ಲಿ ಸ್ಟಾರ್ಟ್ ಆಗ್ತಿದೆ ದ ಫೈನಲ್ ಶೋಡೌನು. ಯಾರು ಮಿಸ್ ಮಾಡೋಕೆ ಹೋಗ್ಬಿಡಿ, ಪ್ರತಿಯೊಂದು ಬಾಲ್ನು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ನೋಡಿ ಮಜಾ ಇರುತ್ತೆ ಅಂತ ಹೇಳ್ತೀನಿ. ಸೊ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್, ಮುಂಬೈ ಇಂಡಿಯನ್ಸ್ ಅವರು ಒಂದು ಹೊಸ ರಿಪ್ಲೇಸ್ಮೆಂಟ್ನ ಮಾಡಿದರೆ. ಒಬ್ರಿಗೆ ಇಂಜುರಿ ಆಗಿರೋದ್ರಿಂದ ಲಿಜಾರ್ಡ್ ವಿಲಿಯಮ್ಸ್, ಸೊ ಇವರಿಗೆ ಇಂಜುರಿ ಆಗಿರೋದ್ರಿಂದ ಸೌತ್ ಆಫ್ರಿಕನ್ ಬೌಲರ್ನ ಇವರು ರಿಪ್ಲೇಸ್ಮೆಂಟ್ ಆಗಿ ತೊಗೊಂಡಿದ್ದಾರೆ. ಕಾಬಿನ್ ಬೋಶ್ ಅಂತ ಇವರ ಹೆಸರು. ನೋಡೋಣ ಈ ಪ್ಲೇಯರ್ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಲಿಜಾರ್ಡ್ ವಿಲಿಯಮ್ಸ್ ಮೇಲೆ ಭರವಸೆ ಇಟ್ಟಿದ್ರು, ಬಟ್ ಆದರೂ ಕೂಡ ಬ್ಯಾಕಪ್ ಆಗೇನೆ ಇದ್ದಿತ್ತು. ಸೊ ಇವ್ರನ್ನ ಏನು ತೊಗೊಂಡಿದ್ರು, ಇವರು ಕೂಡ ಒಂಥರ ಬ್ಯಾಕಪ್ ಲೆಕ್ಕನೇನೆ, ಏನು ಮೈನ್ ಬೌಲರ್ ಏನು ಪಕ್ಕಾ ಶಾರ್ಟ್ ಆಗಿ ಲೆವೆಲ್ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಅದೇ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ಗೆ ಆಡಿದ್ರು ಅಂತಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರು ಅಂತಂದರೆ ಗೊತ್ತಾಗುತ್ತೆ ಇವರ ಕೆಪಾಸಿಟಿ ಏನು ಅಂತ. ಆಡಿಸ್ಬೋದು. ಅಪ್ಡೇಟ್ ಬಿಟ್ಟು ಬ್ಯಾಟಿಂಗ್ ವೈಡ್ ಆಸ್ಟ್ರೇಲಿಯಾದ ಮಾಜಿ ಪ್ಲೇಯರು ಎಲ್ಲ ಫಾರ್ಮೆಟ್ಗೂ ರಿಟೈರ್ಮೆಂಟ್ನ ಕೊಟ್ಟು ಆಗಾದ್ಮೇಲೆ ಯಾವುದೂ ಕೂಡ ಆಡಲ್ಲ ಅಂತ ಅಂದಾದ್ಮೇಲೆ ಇವಾಗ ಗುಜರಾತ್ ಟೈಟನ್ಸ್ ಅವರ ಎಕ್ಸ್ ಟೀಮ್ಗೆ ಮತ್ತೆ ಇವಾಗ ಅಸಿಸ್ಟೆಂಟ್ ಕೋಚ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಮಗ ಇದು ಹೆಂಗಿದೆ ಅಂತಂದರೆ, ನಮ್ಮ RCBಗೆ ದಿನೇಶ್ ಕಾರ್ತಿಕ್ ಇವಾಗ ಮೆಂಟರ್ ಆಗಿದ್ದಾರಲ್ಲ, ಎಲ್ಲ ಬಿಟ್ಟಾದ್ಮೇಲೆ ಅಲ್ಲೇ ಉಳ್ಕೊಳ್ತೀನಿ ಅಂತ. ಸೊ ಇವ್ರು ಇವಾಗ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. RCBಗೆ ಅವಾಗಲೇ ಅಪಾಯಿಂಟ್ ಮಾಡ್ಕೊಂಬಿಟ್ರು. ಅವ್ರು ಬಿಡ್ತಾ ಇದ್ದಂಗೆ ಪಟ್ಟಣ ನೀನು ಮೆಂಟರ್ ಹೋಗೋರು ಅಂತ ಫಿಕ್ಸ್ ಮಾಡಿಬಿಟ್ರು. ಸೊ ಇವ್ರನ್ನ ಇವಾಗ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ನೋಡೋಣ ಏನು ಯಾವ ಕೆಪಾಸಿಟಿಲಿ ಏನು ಮಾಡ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ. ಮ್ಯಾಟಿ ಬೇಡು ಕೋಚಿಂಗ್ನ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ಬರ್ತೀನಿ. ರವಿಚಂದ್ರನ್ ಅಶ್ವಿನ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಮಗ ಬರದಿಟ್ಕೊಳ್ಳಿ, ತಲೆ ಮೇಲೆ ತಲೆ ಬೀಳಿ, ಇವತ್ತು ಇಂಡಿಯಾ ಗೆದ್ದೇ ಗೆಲ್ತಾರೆ. ಆ್ಯಂಡ್ ಗೇಮ್ ಚೇಂಜರ್ ಯಾರು ಆಗ್ತಾರೆ ಅಂತ ಅಂದರೆ ಇಟ್ಸ್ ಶ್ರೇಯಸ್ ಅಯ್ಯರ್ ಅಂತ ಹೇಳಿದ್ದಾರೆ. ಮಗ ಶ್ರೇಯಸ್ ಅಯ್ಯರು ಲೀಗ್ ಸ್ಟೇಜ್ ಮ್ಯಾಚಲ್ಲೂ ಅಂದರೆ ಗ್ರೂಪ್ ಸ್ಟೇಜ್ ಮ್ಯಾಚಲ್ಲೂ ಕೂಡ ನ್ಯೂಜಿಲ್ಯಾಂಡ್ ಅಗೇನ್ಸ್ಟು ಮಸ್ತಾಗಿನ ಪರ್ಫಾರ್ಮ್ ಮಾಡಿದರು. ಜಾಸ್ತಿ ರನ್ಸ್ನ ಅವರೇ ಹೊಡೆದಿದ್ದು. ಸೊ ಆ ಒಂದು ಕೆಪಾಸಿಟಿಲಿ ಹೇಳಿದ್ದಾರೆ ಇವರು, ಅಥವಾ ಬೇರೆ ಅಂದರೆ ಕನ್ಸಿಸ್ಟೆಂಟ್ ಆಗಿ ಆಡ್ತಿಲ್ಲ, ಆ ಒಂದು ಕೆಪಾಸಿಟಿಲಿ ಹೇಳಿದ್ದಾರೆ. ಗೊತ್ತಿಲ್ಲ ಯಾವ ಥರ ಹೇಳಿದ್ದಾರೆ ಅಂತ. ಸೊ ಶ್ರೇಯಸ್ ಅಯ್ಯರ್ ಮೇಲೆ ಎಲ್ಲರಿಗೂ ಕೂಡ ಹೆವಿ ಭರವಸೆ ಅಂತೂ ಇದ್ದೇ ಇದೆ. ಯಾಕಂದರೆ ಈ ಟೂರ್ನಮೆಂಟ್ ಸಖತ್ತಾಗಿ ಆಡಿದ್ದಾರೆ. ಯಾಕಂದರೆ ODI ಸ್ಟಾರ್ಟ್ಸ್ ಅವ್ರು ಕಡಾಕಾಗಿದೆ. ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ಬಿಟ್ಟಿದ್ರು, ಅದು ನನಗೆ ತೊಗೊಂಬಂದ್ರು ಈ ಟೂರ್ನಮೆಂಟಲ್ಲಿ. ಸೊ ನನಗೂ ಎಕ್ಸ್ಪೆಕ್ಟೇಷನ್ ಇದೆ ಶ್ರೇಯಸ್ ಅಯ್ಯರ್ ಏನೋ ಒಂದು ಮಾಡ್ತಾರೆ ಅಂತ. ಗೇಮ್ ಚೇಂಜರ್ ಆಗ್ತಾರಾ ಇಲ್ವಾ ಕಾದು ನೋಡಬೇಕು. ಅಪ್ಡೇಟ್ ನಂಬರ್ 3, ಪಾಕಿಸ್ತಾನದ ಮಾಜಿ ಪ್ಲೇಯರ್ ಆಗಿರುವಂಥ ಜುನೈದ್ ಖಾನು ಒಂದು ಟ್ವೀಟ್ನ ಮಾಡಿದ್ದಾರೆ. ಮಗ ನೋಡ್ತಿರ್ಬೋದು ಹೆಂಗಿದೆ ಅಂತ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬಿಟ್ವೀನ್ ಮ್ಯಾಚಸ್ ಇನ್ ಚಾಂಪಿಯನ್ಸ್ ಟ್ರೋಫಿ 2025 ಅಂತ ಹಾಕ್ಬಿಟ್ಟು ನ್ಯೂಜಿಲ್ಯಾಂಡ್ 7150 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದಾರೆ. ಸೌತ್ ಆಫ್ರಿಕಾ 3286 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾರೆ. ಇಂಡಿಯಾ 0 ಕಿಲೋಮೀಟರ್ಸ್ ಅಂತ ಹಾಕಿದ್ದಾರೆ. ಅಲಾಗವರು ಏನು ಅಲ್ಲಿ ಇದರಿಂದ ಹೋಟ್ಲಿಂದ ಸ್ಟೇಡಿಯಮ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆಲ್ಲ ಏನು ನಡ್ಕೊಂಡು ಹೋಗ್ತಿದ್ರಾ? ಅದು ಟ್ರಾವೆಲ್ ಇರ್ತಾನೆ, ಅದನ್ನು ಕೂಡ ಲೆಕ್ಕ ಹಾಕಬೇಕು. 0 ಕಿಲೋಮೀಟರ್ ಏನು ಅನ್ಎಜುಕೇಟೆಡ್ ಬೋಟ್ಗಳೋಗೋರು ಇವರು. ಅಲ್ಲಿ ಟ್ರಾವೆಲಿಂಗ್ ಇದ್ದೇ ಇರುತ್ತದೆ. ಅಲ್ಲಿ ಅದೊಂದಿಷ್ಟು ಕಿಲೋಮೀಟರ್ ಅಂತಲೂ ಇದ್ದೇ 0 ಕಿಲೋಮೀಟರ್ಸ್. ಸ್ಟೇಡಿಯಮಲ್ಲೇ ಚಾಪೆ ಹಾಸ್ಕೊಂಡು ಮಲ್ಕೊಂತಿದ್ರು, ಅವ್ರು ಪಿಚ್ ಮೇಲೆ ಮಲ್ಕೊಂತಿದ್ರ ಇಂಡಿಯನ್ಸು. ಇವ್ರಿಗೆ ಅದನ್ನಾರು ಹಾಕಬೇಕು ತಾನೇ ಇವರು. 0 ಕಿಲೋಮೀಟರ್ಸ್ ಅಂತ ಹಾಕದ ಇವರು. ಒಟ್ನಲ್ಲಿ ಉರ್ಕೊಂಡಿರೋದಂತೂ ಗೊತ್ತು ಜೆನ್ಯೂನಾಗೆ. ಈ ಸೌತ್ ಆಫ್ರಿಕನ್ಸು ಉರ್ಕೊಂಡಿದ್ದಾರೆ, ನ್ಯೂಜಿಲ್ಯಾಂಡ್ ಉರ್ಕೊಳ್ಳೋಂಥ ಅಗತ್ಯತೆ ಇಲ್ಲ. ಏನಕ್ಕೆ ಅಂತಂದರೆ ಗ್ಯಾಪ್ ಇತ್ತು. ಏನು ಸೆಮಿಫೈನಲ್ ಆದಮೇಲೆ ಫೈನಲ್ಗೆ ಏನು ಗ್ಯಾಪ್ ಇಲ್ಲ ಅಂತ ಅಲ್ಲ, ಇದೆ, ಸಾಕಷ್ಟು ಗ್ಯಾಪ್ ಇತ್ತು. ಸೊ ಅವ್ರು ಉರ್ಕೊಳ್ಳೋಂಥ ಉರ್ಕೊಳ್ಳೋಂಥ ಅಗತ್ಯತೆ ಇಲ್ಲವೇ ಇಲ್ಲ. ಇನ್ನು ಸೌತ್ ಆಫ್ರಿಕಾದವ್ರು ಉರ್ಕೊಳ್ಳೋಂಥ ಅಗತ್ಯತೆ ಇದೆ. ಯಾಕೆ ಅಂತಂದರೆ ಅವರು ದುಬೈಗೆ ಟ್ರಾವೆಲ್ ಮಾಡಿದ್ರು. ಯಾರ ಮೇಲೆ ಆಡ್ತಾರೆ ಅಂತ ಗೊತ್ತಿರಲಿಲ್ಲ. ಇಂಡಿಯಾ ಆಸ್ಟ್ರೇಲಿಯಾ ಮೇಲೆ ಆಡ್ತಾರೆ, ಸೌತ್ ಆಫ್ರಿಕಾ ಮೇಲೆ ಆಡ್ತಾರೆ ಆ ಸೆಮಿಫೈನಲ್ ಅಂತ. ಸೊ ಅವ್ರು ಟ್ರಾವೆಲ್ ಮಾಡಿದ್ರು, ಮತ್ತು ಅಲ್ಲಿ ವಾಪಸ್ ಹೋಗಿ ಆಡಬೇಕಾಯಿತು. ಸೊ ಅದಕ್ಕೋಸ್ಕರ ಟೈಮ್ ಅನ್ನೋದು ಅಷ್ಟೊಂದು ಸಿಗಲಿಲ್ಲ ಅವ್ರಿಗೆ. ಅವ್ರು ಉರ್ಕೊಳ್ಳೋದು ಅರ್ಥ ಇದೆ, ನ್ಯೂಜಿಲ್ಯಾಂಡ್ ಉರ್ಕೊಳ್ಳೋಂಥದ್ರಲ್ಲಿ ಏನೂ ಅರ್ಥ ಇಲ್ಲ. ಪಾಕಿಸ್ತಾನದವ್ರು ಇಲ್ಲಿ ಉರ್ಕೊಂತಿದ್ದಾರಂತೆ ಇನ್ನೂ ಅರ್ಥ ಆಗ್ತಿಲ್ಲ. ಅವ್ರಿಗೆ ಒಂಥರ ಯೋಗ್ಯತೆನೇ ಇಲ್ಲ ಅಲ್ಲಿ ಗೆಲ್ಲೋದಕ್ಕೆ. ಉರ್ಕೊಳ್ಳೋದು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಮ್ಯಾಚಸ್ ಸುಣ್ಣವಾಗಿ ಹೋದ್ರು ಅಲ್ಲಿ ಲೀಗ್ ಸ್ಟೇಜಲ್ಲೇ. ಇಲ್ಲಿ ಬಂದ್ಬಿಟ್ಟು ಟ್ವೀಟ್ ಮಾಡೋದು ಏನು ಪ್ರಯೋಜನ? ಸಮ್ ಟೀಮ್ಸ್ ವಿನ್ ಬೈ ಸ್ಕಿಲ್ ಅಂತೆ, ಸಮ್ ಟೀಮ್ ವಿನ್ ಬೈ ಸ್ಕೆಡ್ಯೂಲಿಂಗ್ ಅಂತೆ. ಹೌದು ಗುರು, ನಾವು ಹಂಗೆ ವಿನ್ ಆಗೋದೇನು ಇವಾಗ? ಏನು ಕಿತ್ಕೊತೀರಾ? ಏನರ ಕಿತ್ಕೋತೀರಾ ನಮ್ಮದು? ಅಪ್ಡೇಟ್ ನಂಬರ್ 4 ನಾನು ಹೇಳಿದ್ದೆ ನಿಮಗೆ, ಶ್ರೇಯಸ್ ಅಯ್ಯರ್ಗೆ ಸೆಂಟ್ರಲ್ ಕಾಂಟ್ರಾಕ್ಟ್ನ ಕೊಡ್ತಾರೆ ಅಂತ. ಇನ್ನೂ ಅನೌನ್ಸ್ ಆಗಿಲ್ಲ ಸೆಂಟ್ರಲ್ ಕಾಂಟ್ರಾಕ್ಟು, ಬಟ್ ಖಂಡಿತ ಕೊಡಲೇಬೇಕು ಶ್ರೇಯಸ್ ಅಯ್ಯರ್. ಇನ್ನೂ ಕೊಡೋಕ್ಕಾಗುತ್ತೆ. ಅದ್ರ ಜೊತೆಗೆ ಅಕ್ಷರ್ ಪಟೇಲು, KL ರಾಹುಲ್ ಮತ್ತು ರಿಷಬ್ ಪಂತ್ನ ಇವಾಗ A ಗ್ರೇಡ್ ಕ್ಯಾಟಗರಿಗೆ ಪ್ರಮೋಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಏನಿದೆ B ಗ್ರೇಡಲ್ಲಿದ್ದಾರೆ ಈ ಪ್ಲೇಯರ್ಸ್ಗಳು, ಗೊತ್ತಿಲ್ಲ. ಸೊ B ಗ್ರೇಡಲ್ಲಿ ಇದ್ರು ಅಂತ ಕಾಣಿಸುತ್ತೆ. ಇವಾಗ A ಗ್ರೇಡ್ಗೆ ಅಪ್ ಅಂದರೆ A ಗ್ರೇಡ್ ಅಂತಂದರೆ ಒಂದು ಸ್ಟ್ಯಾಂಡರ್ಡ್ ಲೆವೆಲು. ಮಗ ಪಕ್ಕಾ ಶೋರಾಗಿ ಆಡೋವಂಥವ್ರನ್ನ ಮಾತ್ರ A ಗ್ರೇಡಲ್ಲಿ ಇಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಫಾರ್ಮೆಟು ಆಡೋವಂಥ ಪ್ಲೇಯರ್ಗಳನ್ನೇ ಇಟ್ಟಿರ್ತಾರೆ. ಸೊ ನೋಡೋಣ ಇನ್ನೂ ಏನೇನು ಡೆವಲಪ್ಮೆಂಟ್ಗಳಾಗುತ್ತೆ ಅಂತ. ಸೆಂಟ್ರಲ್ ಕಾಂಟ್ರಾಕ್ಟ್ ಅನೌನ್ಸ್ ಆಗುವಂಥ ಟೈಮಲ್ಲಿ ಗೊತ್ತಾಗುತ್ತೆ. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿಗೆ ಇಂಜುರಿ ಆಗಿತ್ತಾ? ಹೌದು, ವಿರಾಟ್ ಕೊಹ್ಲಿಗೆ ಇಂಜುರಿ ಆಗಿತ್ತು. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ. ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಮ್ಯಾಚ್ ಆಗಿ ನಾವು ಮುಂಚೆ ವಿರಾಟ್ ಕೊಹ್ಲಿಗೆ ಕಾಲಿಗೆ ಬಾಲ್ ಬಿದ್ದು ಪೇಸರ್ ಬಾಲ್ ಮಾಡಬೇಕಾದ್ರೆ ಇಂಜುರಿ ಆಗಿತ್ತಂತೆ. ಸೊ ಅಂಥ ದೊಡ್ಡ ಸಿವಿಯರ್ ಇಂಜುರಿ ಏನಲ್ಲ ಅಂತೆ. ಇವಾಗ ಅಫಿಷಿಯಲ್ ಅಪ್ಡೇಟ್ ಬರ್ತು, ವಿರಾಟ್ ಕೊಹ್ಲಿ ಈಸ್ ಆಲ್ ಸೆಟ್ ಟು ಪ್ಲೇ ದ ಫೈನಲ್ ಅಂತ. ಸೊ ಗುಡ್ ನ್ಯೂಸ್ ಫಾರ್ ಟೀಮ್ ಇಂಡಿಯಾ. ಇದಿಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅನ್ನೋದೊಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಬಾ.